ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ನಾನಿಲ್ಲಿ ತುಂಬಾ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಮೊಳಕೆ ಹುಳ್ಳಿಕಾಳಲ್ಲಿ ವಡೆ ಹೇಗೆ ಮಾಡೋದು, ನಾನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದು ಮನೆಯಲ್ಲೇ ಕಟ್ಟಿರೋ ಹುಳ್ಳಿಕಾಳು. ಅದನ್ನು ಚೆನ್ನಾಗಿ ಸೋಸ್ಕೊಂಡು ನೀರೆಲ್ಲ ತೆಗೆದುಬಿಟ್ಟು ಮಿಕ್ಸಿ ಜಾರಿಗೆ ಹಾಕಿ ತರಿಯಾಗಿ ರುಬ್ಕೊಂಬರ್ತೀನಿ. ಅದಕ್ಕೊಂದೇ ಒಂದು ಚೂರು ಸಾಲ್ಟ್ ಹಾಕ್ಕೊಬೇಕಾಗುತ್ತೆ. ಸಾಲ್ಟ್ ಹಾಕ್ಕೊಂಡು ತರಿಯಾಗಿ ರುಬ್ಕೊಂಬರೋಣ. ಅಂದರೆ ಜಾಸ್ತಿ ಪೇಸ್ಟ್ ಥರ ನಾವು ರುಬ್ಬಕ್ಕೆ ಹೋಗ್ಬಾರ್ದು ಗೈಸ್. ಒಂದು ಸ್ವಲ್ಪ ಬಾಯಿಗೆ ಹಾಗಾಗಿ ಸಿಗಬೇಕು, ಬಾಯಿಗೆ ಆ ಥರ ರುಬ್ಕೊಂಬರ್ಬೇಕು. ನೆಕ್ಸ್ಟ್ ಇದನ್ನು ಹಾಗೆ ಹಾಕ್ಕೊಂಬಿಟ್ಟಿದ್ದೀನಿ. ನೀವು ಹಾಗೆ ಹಾಕೊಳ್ಳೋಕೆ ಹೋಗಬೇಡಿ. ಕೈಯಲ್ಲಿ ಚೆನ್ನಾಗಿ ಹಿಂಡ್ಬಿಟ್ಟು ಅದರಲ್ಲಿ ಬರೋ ಎಕ್ಸ್ಟ್ರಾ ನೀರು ಬಿಸಾಕ್ಬಿಟ್ಟು ಆಮೇಲೆ ಹಾಕ್ಕೊಳ್ಳಿ. ನಾನು ಫಸ್ಟ್ ಹಂಗೆ ಹಾಕ್ಕೊಂಬಿಟ್ಟೆ. ಆಮೇಲೆ ಗೊತ್ತಾಯ್ತು ಅದು ಹಿಂಡಿ ಹಾಕ್ಕೊಬೇಕು ಅಂತ ಹೇಳಿದ್ರು ನಮ್ಮಮ್ಮ. ಅದಕ್ಕೋಸ್ಕರ ಆಮೇಲೆ ನಾನು ಹಿಂಡಿ ಹಾಕ್ಕೊಂಡೆ, ಬಟ್ ಆ ವಿಡಿಯೋ ಸ್ಕಿಪ್ ಆಗಿದೆ. ಅದಕ್ಕೋಸ್ಕರ ನಾನು ನಿಮಗೆ ಮೆನ್ಷನ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಹಿಂಡ್ಬಿಟ್ಟು ಆಮೇಲೆ ಹಾಕ್ಕೊಳ್ಳಿ ಗಾಯ್ಸ್ ಹುಳ್ಳಿಕಾಳನ್ನ. ಹಾಕಾದ್ಮೇಲೆ ಹಸಿರು ಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕು, ನಿಮಗೆ ಟೇಸ್ಟ್ ಎಷ್ಟು ಬೇಕಾಗುತ್ತೆ ನೋಡಿ ಅಷ್ಟು ಹಸಿಮೆಣ್ಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಬೋದು. ಬೈ ಚಾನ್ಸ್ ಚಿಕ್ಕ ಮಕ್ಕಳು ಮನೇಲಿದ್ದಾರೆ ಅಂದರೆ ಈ ಥರ ಚಾಪರಲ್ಲಿ ಕಟ್ ಮಾಡಿ ಹಾಕ್ಕೊಳ್ಳಿ. ಯಾಕಂದರೆ ಅವ್ರಿಗೆ ಎತ್ತಿ ವಾಪಸ್ ಬಿಸಾಕೋ ಥರ ಸಿಗಲ್ಲ, ಅವ್ರಿಗೆ ಬಾಯಿಗೆ ಸಿಗಲ್ಲ, ಕೈಗೂ ಸಿಗಲ್ಲ. ಹಾಗೆ ಆ ಮಕ್ಕಳು ತಿನ್ಬೋದು. ಅದಕ್ಕೋಸ್ಕರ ಈ ಥರ ಚಾಪರ್ ಐಡಿಯಾ ಮಾಡಿಕೊಂಡೆ ನಾನು. ರೊಟ್ಟಿಗೂ ಅಷ್ಟೇ ಗಾಯ್ಸ್, ಈ ಥರ ಚಾಪ್ ಮಾಡಿನೇ ಹಾಕೋದು, ಆವಾಗ ಮಕ್ಕಳಿಗೆ ತಿನ್ನೋಕ್ಕೆ ಈಸಿ ಆಗುತ್ತೆ ಅಂತ. ನೆಕ್ಸ್ಟ್ ಈರುಳ್ಳಿ ಎಷ್ಟು ಬೇಕಾಗುತ್ತೆ ಅಷ್ಟು. ಅದಕ್ಕೆ ಎಷ್ಟು ನಾನೊಂದು ಸುಮಾರು ಹಾಕಿದ್ದೀನಿ ಗಾಯ್ಸ್, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಈರುಳ್ಳಿ ಎಷ್ಟು ಹಾಕಿದ್ರು ಟೇಸ್ಟ್ ಚೆನ್ನಾಗಿರುತ್ತಲ್ವ, ಅದಕ್ಕೋಸ್ಕರ ಈರುಳ್ಳಿನೂ ಅಷ್ಟೇ ಚಿಕ್ಕದಾಗಿ ಕಟ್ ಮಾಡಿ ಅಥವಾ ಈ ಥರ ಚಾಪರಲ್ಲಿ ಚಾಪ್ ಮಾಡ್ಕೊಂಡಾದರೂ ಹಾಕ್ಕೊಬೋದು. ಇಷ್ಟೇ ಗೈಸ್, ಈಸಿ ಇಂಗ್ರೀಡಿಯೆಂಟ್ಸ್, ಮನೇಲಿರೋ ಐಟಮ್ಸಲ್ಲೇ ಮಾಡ್ಬೋದು. ಬಟ್ ಇದಕ್ಕೆ ಮೇಯ್ನ್ ಬೇಕಾಗಿರೋದು ನುಗ್ಗೆ ಸೊಪ್ಪು ಬೇಕಾಗುತ್ತೆ. ಎಳೆದು ನುಗ್ಗೆ ಸೊಪ್ಪಿದ್ದರೆ ಅದನ್ನು ಹಾಕ್ಬಿಟ್ಟು ಮಾಡಿದ್ರೆ ಸಕ್ಕತ್ತಾಗಿರುತ್ತೆ. ಬಟ್ ನನಗೆ ಸಿಗಲಿಲ್ಲ, ಇಲ್ಲೆಲ್ಲೂ ನುಗ್ಗೆ ಸೊಪ್ಪು ಸಿಗಲಿಲ್ಲ. ಅದಕ್ಕೋಸ್ಕರ ಅದು ಹಾಕ್ದಿರ ಹಾಗೆ ಮಾಡಿದ್ದೀನಿ ಗೈಸ್. ಬಟ್ ಆದರೂ ಸಕ್ಕತ್ತಾಗಿರುತ್ತೆ ಟೇಸ್ಟ್ ಮಾತ್ರ. ನೀವು ತಿಂದೇ ಇರಲ್ಲ ಅಂದ್ಕೊಳ್ಳಿ, ಅಷ್ಟು ಚೆನ್ನಾಗಿರುತ್ತೆ, ಸೂಪರಾಗಿರುತ್ತೆ. ನನ್ನದು ಫೇವ್ರೇಟ್ ಇದು, ನಮ್ಮಮ್ಮ ಮಾಡೋದು, ನಮ್ಮಮ್ಮ ಹೇಳ್ಕೊಟ್ಟಿರೋದು ಇದು. ಸೊ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ತರಿಯಾಗಿ ರುಬ್ಕೊಂಡಿರೋ ಎಂಥದ್ದು ಮೊಳಕೆ ಹುಳ್ಳಿಕಾಳು, ಇಷ್ಟನ್ನು ಹಾಕ್ಕೊಂಡು ಹುಳ್ಳಿಕಾಳನ್ನ ಸ್ಕ್ವೀಸ್ ಮಾಡಿ ಹಾಕ್ಕೊಳ್ಳೋದು ಮರಿಬೇಡಿ ಗಾಯ್ಸ್. ಯಾಕಂದರೆ ನೀರು ಇದ್ಬಿಟ್ರೆ ಬರಲ್ಲ, ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ. ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನೇ ಮಾಡಿದ್ದು, ಮನೆಯಲ್ಲೇ ತಯಾರು ಮಾಡಿರೋದು. ಈ ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ, ನೀವು ಬೇಕು ಅಂದರೆ ಚೆಕ್ ಮಾಡಿ ಗಾಯ್ಸ್. ನೋಡ್ಬಿಟ್ಟು ಒಂದು ವೀಡಿಯೋಗೆ ಒಂದು ಲೈಕ್ ಆದರೂ ಕೊಡಿ. ಆಮೇಲೆ ಕೊತ್ತಂಬರಿ ಸೊಪ್ಪು. ಈ ಕೊತ್ತಂಬರಿ ಸೊಪ್ಪು ಜೊತೆ ಇದ್ದರೆ ನಿಮಗೆ ನುಗ್ಗೆ ಸೊಪ್ಪು ಹಾಕ್ಕೊಬೋದು. ಆಮೇಲೆ ರುಚಿಗೆ ಎಷ್ಟು ಬೇಕಾಗುತ್ತೆ ನೋಡಿ. ನಾವು ಹುಳಿಕಾಳಲ್ಲೂ ಚೂರು ಉಪ್ಪು ಹಾಕಿದ್ದೀವಿ, ಅದಕ್ಕೋಸ್ಕರ ನೋಡಿಕೊಂಡು ಈ ಮಿಕ್ಸ್ಚರ್ಗೆ ಎಷ್ಟು ಬೇಕಾಗುತ್ತೆ ನೋಡಿ, ಇದಕ್ಕೊಂದು ಅಷ್ಟು ಸಾಲ್ಟ್ ಹಾಕ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಕೈಯಲ್ಲೇ ಮಿಕ್ಸ್ ಮಾಡಬೇಕು, ಸೌಟಲ್ಲೆಲ್ಲ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಸ್ವಲ್ಪ ಕೈ ತೊಳ್ಕೊಡಿ ಅಂತೆ. ಮುಖಗೀಗ ಮುಟ್ಕೊಬೇಡಿ, ಕೈ ಖಾರ ಇರುತ್ತೆ ಆಮೇಲೆ, ನಾನು ಹೇಳಿದೆ ಅಂದ್ಬಿಟ್ಟು. ಆಮೇಲೆ ಒಂಚೂರು ನನಗೆ ತೆಳ್ಳಗೆ ಅನ್ನಿಸ್ತು, ಅದಕ್ಕೋಸ್ಕರ ನಾನೇನು ಹಾಕ್ಕೊಂಡೆ ಅಂದರೆ ಒಂದೆರಡು ಸ್ಪೂನಷ್ಟು ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟು ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರು ಕಾಯಕ್ಕಿಡಬೇಕು. ಎಣ್ಣೆ ಕಾಯಕ್ಕಿಡಬೇಕು. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ವಡೆ ಶೇಪಲ್ಲಿ ಹೀಗೆ ಮಾಡಿಕೊಂಡು ಬಿಡ್ತಾ ಹೋಗಬೇಕು. ಲೋ ಫ್ಲೇಮಲ್ಲೂ ಬೇಯಿಸಬಾರ್ದು, ಹೈ ಫ್ಲೇಮಲ್ಲೂ ಬೇಯಿಸಬಾರ್ದು, ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸಬೇಕು. ಇದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಗೈಸ್. ಸೊ ಮೀಡಿಯಮ್ ಫ್ಲೇಮಲ್ಲೇ ಎರಡು ಸೈಡೂ ಚೆನ್ನಾಗಿ ಬೇಯಿಸ್ಕೊಂಡ್ರೆ ನಮ್ಮ ಹುಳ್ಳಿಕಾಳು ವಡೆ ರೆಡಿ. ಮೊಳಕೆ ಹುಳ್ಳಿಕಾಳು, ಮಾಮೂಲಿ ಹುಳ್ಳಿಕಾಳು ಅಲ್ಲ, ಮೊಳಕೆ ಹುಳ್ಳಿಕಾಳು ಗೈಸ್. ಯಾಕೋ ತುಂಬ ತೊದಲ್ತಾ ಇದ್ದೀನಿ, ಕ್ಷಮೆ ಇರಲಿ, ಕ್ಷಮಿಸ್ಬಿಡಿ. ಆದರೆ ಈ ವಡೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಗೈಸ್, ಸೂಪರಾಗಿರುತ್ತೆ ನೋಡಿ. ನೋಡೋಕ್ಕೆ ಎಷ್ಟು ಯಮ್ಮಿಯಾಗಿ ಕಾಣಿಸ್ತೈತೆ, ತಿನ್ನೋಕ್ಕೂ ಅಷ್ಟೇ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ಗೈಸ್. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಗೈಸ್ ಎಲ್ಲರಿಗೂ.